ಸಾವಿರ ಸಾವಿರ ಸಾಹಿತ್ಯಗಳನ್ನು ರಚನೆ ಮಾಡಿದ್ರ, ಸಾವಿರಾರು ಸಮಾರಂಭಗಳಿಗೆ ಹೋಗಿದ್ರಿ, ನೆನಪಿನ ಕಾಣಿಕೆಗಳು ನಿಮ್ಮ ಮನೆ ಒಳಗಡೆ ಎಲ್ಲ ಇದೆ. ಸಾಕಷ್ಟು ಹಣನೂ ಕೂಡ ಬಂದಿರ್ಬೇಕು ಸರ್. ಇದು ನೋಡ್ತಾ ಇದ್ರೆ ಅಷ್ಟು ಒಂದು ಇದೆ ಅಂತ ಅನ್ಸುತ್ತೆ. ಕವಿ ಸರಸ್ವತಿಯ ಮಗ, ಲಕ್ಷ್ಮಿಯ ಮಗನಲ್ಲ. ಕವಿಯೊಂದಿಗೆ ಯಾವಾಗಲೂ ಸರಸ್ವತಿ ಇರ್ತಾಳೆ. ಆಗಿತ್ತು. ನಾನು ಮತ್ತೊಂದು ಪ್ರಶ್ನೆ ಕೇಳ್ತೀನಿ, ನೀವು ಸಭೆ ಸಮಾರಂಭಗಳೆಲ್ಲ ಹೋಗ್ತಿರಲ್ಲ, ಹೇಗೆ ಸರ್ ನಿಮ್ಮ ಖರ್ಚು ವೆಚ್ಚಗಳನ್ನ ತೂಗಿಸ್ತೀರಿ? ಸರ್ ಬಹಳ ಸಂದರ್ಭಗಳಲ್ಲಿ ಮಜಾ ಅಂತಂದ್ರೆ ಸಂಘಟಕರು ನಮ್ಮನ್ನು ಕರೆಸಿರ್ತಾರೆ. ಒಂದು ಸಂದರ್ಭದಲ್ಲಿ ಮಂಡ್ಯದಲ್ಲಿ ಇಲ್ಲಿಂದ ನಾನು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸ್ಕೊಂಡು ಹೋದೆ. ಒಬ್ಬ ನನ್ನ ಆತ್ಮೀಯ ಗೆಳೆಯನೇ ಅವರು, ಪುರುಷೋತ್ತಮ್ ಅಂತ. ಅವರು ಮೇಷ್ಟ್ರೆ ಪಾಪ, ಕೈ ಖರ್ಚಾಕಿ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟು ಕಷ್ಟದಲ್ಲಿ ಮಾಡಿದ್ರು, ಭಾಳ ಚಂದದ ಕಾರ್ಯಕ್ರಮ ಅದು. ಕೊನೆಗೆ ನನ್ನನ್ನು ಕಳಿಸ್ಕೊಡ್ಬೇಕು ಅಂತಾರೆ, ನನಗೆ ಗೌರವಧನ ಕೊಡಬೇಕಲ್ಲ, ಅದಕ್ಕೆ ಮೊಬೈಲ್ನೇ ಆಫ್ ಮಾಡ್ಕೊಂಡು ಎಲ್ಲೋ ಕೂತ್ಕೊಂಡ್ಬಿಟ್ಟಿದ್ರು. ಅವ್ರ ಪರಿಸ್ಥಿತಿ ನೋಡಿ ನಾನು ನಕ್ಕು ಆಮೇಲೆ ಹುಡುಕಿ ತಮಾಷೆ ಮಾಡಿ ಬಂದೆ. ಅವರು ಸತೀಶ್ ಜವರೇಗೌಡ ಅಂತಂದು ಒಬ್ಬ ಗೆಳೆಯ, ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀವಿ, ಅವ್ರಿಗೆ ದುಡ್ಡು ಕೊಡಬೇಕು ಅಂತಂದು ತಮಾಷೆ ಮಾಡ್ತಾ ಇದ್ರು. ಅಂಥ ಪರಿಸ್ಥಿತಿಗಳು ಬಂದಿದ್ದಾವೆ ಸಂಘಟಕರಿಗೆ. ತುಂಬಾ ಸ್ಮರಣೀಯವಾದಂಥ ಘಟನೆಗಳು, ತುಂಬ ನೆನಪಿನಲ್ಲಿ ಮತ್ತೆ ಮತ್ತೆ ನೀವು ಅದನ್ನು ಮೆಲುಕು ಹಾಕುವಂಥ ಘಟನೆಗಳು. ಇಂಥ ಸಮಾರಂಭಕ್ಕೆ ಹೋಗಿದ್ದಪ್ಪ, ನನ್ನ ಜೀವನದಲ್ಲಿ ಇದೊಂದು ಅದ್ಭುತ ಅನ್ನುವಂಥದ್ದಾಗಿರ್ಬೋದು. ಯಾಕೆಂದರೆ ಸಂಸ್ಕೃತಿ ನಗರ ಮೈಸೂರಿನಲ್ಲಿ ಈ ಸಮಾರಂಭಗಳಿಗೆ ಏನು ಕೂಡ ಕೊಡ್ತಾ ಇಲ್ಲ. ಹಾಗೆ ನಿಮ್ಮ ಹೆಸರು ಕೂಡ ಇಡೀ ಕರ್ನಾಟಕದ ರಾಜ್ಯಿಸ್ತಾ ಇದೆ. ಸೊ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವಿಸ್ಮರಣೀಯವಾದಂಥದ್ದು ಸರ್. ಅಂಥ ಕಾರ್ಯಕ್ರಮ, ಅಂಥ ಸ್ಮರಣೀಯ ಗಳಿಗೆಗಳು ಅಥವಾ ಸ್ಮೃತಿ ಮಧುರ ನೆನಪುಗಳು ಭಾಳಷ್ಟಿದ್ದಾವೆ. ನಾನು ಹೇಳಿದೆ ನಿಮಗೆ ಆವಾಗಲೇ, ಆಳ್ವಾಸ್ ನುಡಿ ಸೀರೆಯಲ್ಲಿ ತುಂಬ ತುಂಬ ಪ್ರೀತಿಯಿಂದ ನಡೆಸ್ಕೊಂಡ್ರು. ನಮ್ಮ ಗೆಳೆಯರು ಗೆಳತಿಯರೆಲ್ಲ ಬಂದಿದ್ರು ಅಲ್ಲಿಗೆ. ಅಂಥ ಸುಮಾರು 10 ಕುಟುಂಬಗಳಿಗೆ ಅಲ್ಲಿ ವಸತಿ ವ್ಯವಸ್ಥೆ ಮಾಡಿ ನಮ್ಮನ್ನು 3-4 ದಿನ ಭಾಳ ಗೌರವಯುತವಾಗಿ ನಡೆಸ್ಕೊಂಡ್ರು. ಗೌರವಧನವನ್ನು ನಾವು ಅನ್ಕೊಂಡದ್ಕಿಂತ ಜಾಸ್ತಿ ಕೊಟ್ಟು ಕಳಿಸಿದ್ರು. ನಮ್ಮ ಹೋಗೋಬರೋ ಖರ್ಚೆಲ್ಲ ಕೊಟ್ಟರು. ನಾವು ಮಹಾರಾಷ್ಟ್ರಕ್ಕೆ ಹೋಗಿದ್ವಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಅದ್ಭುತವಾಗಿ ನಡೆಸ್ಕೊಂಡ್ರು. ನಾನು ಇಲ್ಲಿ ರಾಣೆಬೆನ್ನೂರಿಗೆ ಹೋದಾಗಲೂ ಅಷ್ಟೇ ಭಾಳ ಚೆಂದ ನಡೆಸ್ಕೊಂಡು ಗೌರವಧನವನ್ನೆಲ್ಲ ಕೊಟ್ಟು ಕಳಿಸಿದರು. ಭಾಳ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಸರ್, ನಾವೇ ಗಾಡಿ ತೊಗೊಂಡು ಹೋಗಿರ್ತೀವಿ, ಕಾರ್ ಮಾಡ್ಕೊಂಡು ಹೋಗಿರ್ತೀವಿ. ಈ ಚಾಮರಾಜನಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಅವರು ಸಮಾರಂಭಕ್ಕೆ ಕರ್ಸ್ಕೊಂಡ್ರು. ಕೊನೆಗೆ ನಾನು ಕಾರ್ ಮಾಡ್ಕೊಂಡು ಹೋಗಿದ್ದೆ. ಅವ್ರು ಕಾರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಕಾರಿನ ಬಾಡಿಗೆ ಕೇಳೋಣ ಅಂತಂದರೆ ಸ್ವಿಚ್ ಆಫ್ ಮಾಡ್ಕೊಂಡು ಕಾರ್ಯಕ್ರಮ ಮುಗಿದ ತಕ್ಷಣ ಪತ್ತೆ ಇಲ್ದಂಗೆ ಆಗ್ಬಿಟ್ರು, ನಾಪತ್ತೆ ಆಗ್ಬಿಟ್ರು. ಆ ಥರದ ಘಟನೆಗಳು ನಡೀತವೆ. ಆಮೇಲೆ ಎಂದೋ ಸಿಕ್ಕಾಗ, ಸರ್ ಅವತ್ತು ಏನೋ ಆಯಿತು, ನಾನು ಆಮೇಲೆ ತಲುಪಿಸ್ತೀನಿ ಅಂತ ಹೇಳಿದರು, ಕೊನೆಗೂ ಕೊಡಲಿಲ್ಲ. ಆ ಥರದ್ದು ಭಾಳ ಘಟನೆಗಳು ನಡೀತವೆ ಸರ್. ನಾವು ಸರ್ ಇವತ್ತು ಪ್ರಶಸ್ತಿಗಳು ಏನಾಗಿದ್ದಾವೆ ಅಂದರೆ ಅವುಗಳು ಕೂಡ ಕವಿಗಳನ್ನು ಹಾಳು ಮಾಡ್ತಾ ಇದ್ದಾವೆ. ಏನಾಗಿದೆ ಅಂದರೆ ಭಾಳ ಖೇದದ ವಿಚಾರ ಅದು. ಪ್ರಶಸ್ತಿಗಳು ಇವತ್ತು ಮಾರಾಟಕ್ಕಿದ್ದಾವೆ. ನಿಮಗೆ ಯಾವ ಪ್ರಶಸ್ತಿ ಬೇಕು, ಪ್ರಶಸ್ತಿ ಲಿಸ್ಟೇ ಕಳಿಸ್ತಾರೆ. ರಾಜ್ಯ ಮಟ್ಟದ ಪ್ರಶಸ್ತಿ ಬೇಂದ್ರೆ ಹೆಸರ ಮೇಲೆ ಕೊಡ್ತಾರೆ, ಬೇಂದ್ರೆ ಎಂಥ ವ್ಯಕ್ತಿತ್ವ. ಕುವೆಂಪು ಹೆಸರ ಮೇಲೆ ಕೊಡ್ತಾರೆ, ಕುವೆಂಪು ಎಂಥ ವ್ಯಕ್ತಿತ್ವ. ಅದ್ರ ಬಗ್ಗೆ ಕಾಳಜಿ ಕೂಡ ಇಲ್ಲ. ವಿಶ್ವೇಶ್ವರಯ್ಯನ ಹೆಸರ ಮೇಲೆ ಕೊಡ್ತಾರೆ, ಅವ್ರದ್ದು ಎಂಥ ಘನ ವ್ಯಕ್ತಿತ್ವ. ಇದು ಯಾವುದೂ ಇಲ್ಲ. ಆ ಥರದ ಪ್ರಶಸ್ತಿಗಳನ್ನು ಮಾಡ್ಕೊಂಬಿಡೋದು. ನಮಗೆ ಫೋನ್ ಮಾಡೋದು, ಸರ್ ಇಂಥ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ತಾವು ಬರಬೇಕು ಅಂತ. ಯಾರೋ ಒಬ್ಬ ಹೆಸರು ಮಾಡಿರುವಂಥ ಗಣ್ಯ ಸಾಹಿತಿಯನ್ನು ಕರೆದು ಅವರಿಗೆ ಪ್ರಶಸ್ತಿ ಕೊಡೋದು. ಅವ್ರ ಜೊತೆಗೆ ನಿಮಗೆ ಕೊಡ್ತಾ ಇದ್ದೀವಿ, ಅಂಥ ದೊಡ್ಡರ ಜೊತೆ ನಿಮ್ಮನ್ನು ಸೇರಿಸ್ತಾ ಇದ್ದೀವಿ. ಈಗ ಉದಾಹರಣೆ ನನ್ನೇ ಕರೆದಿರ್ತಾರೆ, ದೇಜಗಾವ್ ಕರೆದಿರ್ತಾರೆ, ಒಂದು ಬೆಂಗಳೂರಿನ ಕಾರ್ಯಕ್ರಮ, ದೇಜಗಾವ್ ಕರೆದಿದ್ದಾರೆ. ದೇಜಗಾವ್ ಜೊತೆಗೆ ನನಗೂ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ದೇಜಗಾವ್ ಕೊಟ್ಟ ಪ್ರಶಸ್ತಿನೇ ನನಗೆ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ದೇಜಗಾವ್ ಕೊಡ್ತಾ ಇದ್ದೀವಿ, ಅದನ್ನೇ ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಏನಿಲ್ಲ ಸರ್, ಅಲ್ಲಿ ಕಾರ್ಯಕ್ರಮದ ಖರ್ಚು ಕೊಡ್ಬೇಕು, ಅದು ಕಷ್ಟ ಆಗುತ್ತೆ, ನಿಮಗೆ ಗೊತ್ತಲ್ಲ. ನಾವು ನಿಮ್ಮನ್ನು ಗುರುತಿಸಿ ಗೌರವಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಒಂದು 10 ಜನಕ್ಕೆ ಶಾಲು ಮತ್ತು ಬೆಮೆಂಟೋಸು, ಆ ಸ್ಮರಣಿಕೆಗಳಿಗೆಲ್ಲ ಒಂದು 20,000 ಆಗುತ್ತೆ ಸರ್. ಅದು ರಾಜ್ಯ ಮಟ್ಟದ್ದು. ಇದನ್ನು ಎಲ್ಲರಿಗೂ ಹೇಳಿ ಎಲ್ಲರ ಕಡೆಯಿಂದನೂ ದುಡ್ಡು ತೊಗೊಳೋದು. ನಾನು ಅಂಥವ್ರಿಗೆಲ್ಲ ಕೈ ಮುಗಿದು ದಯವಿಟ್ಟು ದೊಡ್ಡರಿಗೆ ಕೊಡಿ, ದೇಜಗಾವ್ ಅವ್ರ ಜೊತೆ ಕೂರುವಷ್ಟು ದೊಡ್ಡವನಲ್ಲ ನಾನು ದಯವಿಟ್ಟು ಕ್ಷಮಿಸಿಬಿಡಿ ಅಂತಂದು ನಾನು ಕೈ ಮುಗಿದು ಬಿಟ್ಬಿಟ್ಟೆ. ಆದರೆ ಭಾಳ ಜನ ಹೋದರು, ಸಾರ್ 20,000 ಕಿತ್ಬಿಟ್ರು, 30,000 ಕಿತ್ಬಿಟ್ರು ಅಂತ ನಾನು ನೀರಿಗೆ ಹೇಳಿದ್ದಿದೆ. ಈಗ ದೌರ್ಭಾಗ್ಯ ಅಂದರೆ ಏನು ಅಂತಂದರೆ, ಮೈಸೂರಿನಲ್ಲಿ ಕೂಡ ಆ ಕೆಲಸವನ್ನು ಭಾಳ ನನ್ನ ಆತ್ಮೀಯ ಗೆಳೆಯರೇ ಮಾಡ್ತಾರೆ. ಕೆಲವು ವೇದಿಕೆಯವರು, ನಾನು ಅವ್ರ ಹೆಸರು ಹೇಳಲ್ಲ, ಅದೊಂಥರ ಬಿಸ್ನೆಸ್ ಆಗಿದೆ. ಪ್ರಶಸ್ತಿಗಳನ್ನು ಕೊಡ್ತಾರೆ. ಆ ಪ್ರಶಸ್ತಿಗಳನ್ನು ಕೊಟ್ಟು ಅವ್ರಿಗೆ ಭಾಳ ನಯವಾಗಿ ವಿನಯದಿಂದ ದುಡ್ಡು ಮಾಡ್ತಾರೆ. ಹೇಗೆ ಅಂದರೆ, ನೋಡಿ ನಿಮ್ಮ ಮಗುಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಅಥವಾ ನಿಮಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ನಿಮಗೆ ಇಂಥ ದೊಡ್ಡ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ ಸಿಗ್ತಾ ಇದೆ. ಒಂದು ಕವಿತೆ ಬರೆದಿರಲ್ಲ ಅವನು, ಒಂದು ಕವಿತೆ ವಾಚನ ಮಾಡೋಕ್ಕೆ ಬರ್ದಂಗೆ ಕುವೆಂಪು ಪ್ರಶಸ್ತಿ ಕೊಟ್ಟಿದ್ದಾರೆ. ನಾನು ಕೇಳಿದೆ, ಏನು ಕವಿತೆ ಬರೆದಿದ್ದೀರಿ ಅಂತ ಕೊಟ್ಟರು ಅಂತ. ಸರ್ ನಾನೊಂದು ಕವಿತೆ ಓದಿದ್ದೆ, ನನಗೆ ಈ ಪ್ರಶಸ್ತಿ ಕೊಟ್ಟರು. ಯಾವ ಕವಿತೆ ಇದು ಅಂತ. ನನ್ನ ಆಸೆ ನಿನ್ನ ಆಸೆ
ಒಂದೇ ಆಸೆ ಏನೆಂದರೆ ನಮ್ಮಿಬ್ಬರ ಆಸೆ ಮಸಾಲೆ ದೋಸೆ. ಇದಕ್ಕೆಲ್ಲರೂ ಚಪ್ಪಾಳೆ ಹೊಡೆದ್ರು ಸರ್. ಎಲ್ಲರೂ ತುಂಬ ಖುಷಿಪಟ್ಟರು. ನನ್ನ ಕರೆದು ತುಂಬ ಚೆನ್ನಾಗಿ ಕವಿತೆ ಓದಿಯೇ ನಿನಗೆ ಪ್ರಶಸ್ತಿ ಕೊಡ್ತೀವಿ ಅಂತಂದರು. ಆಯಿತು ಕೊಡಿ ಅಂತಂದರೆ ನನಗೆ ಕುವೆಂಪು ಪ್ರಶಸ್ತಿ ಕೊಟ್ಟರು. ಇದು ನಿನ್ನ ಕವಿತೆ ಕೊಟ್ಟ ಪ್ರಶಸ್ತಿ ಅಲ್ಲ ಪುಟ್ಟ, ಆ್ಯಕ್ಚುಲಿ ಏನು ಕೊಟ್ಟೆ ದುಡ್ಡು ಹೇಳು. ಸರ್ ನಾನು ದುಡ್ಡು ಕೊಡಲಿಲ್ಲ ಸರ್, ಅವರು ಏನೋ ಸಮಾರಂಭಕ್ಕೆ ಖರ್ಚಬೇಕು ಅಂತ 20,000 ಇಸ್ಕೊಂಡ್ರು, ನಾನು 20,000 ಸಾಲ ಮಾಡಿಕೊಟ್ಟೆ ಅಂತ ಹೇಳಿದ. ಒಂದು ಕವಿತೆ, ಇದು ಕವಿತೆನೇ ಅಲ್ಲ. ನನ್ನ ಆಸೆ ನಿನ್ನ ಆಸೆ ನಮ್ಮಿಬ್ಬರ ಆಸೆ ಮಸಾಲೆ ದೋಸೆ, ಇದು ಹೆಂಗೆ ಕವಿತೆ ಆಗುತ್ತೆ? ಯಾರೋ ಒಂದಿಷ್ಟು ಜನ ತುಂಡು ಹುಡುಗರು ಚಪ್ಪಾಳೆ ತಟ್ಟಿದ್ರು ಅಂತಂದು ಇವರು ಅವನಿಗೆ ಕುವೆಂಪು ಪ್ರಶಸ್ತಿ ಕೊಡ್ತಾರೆ ಅಂದರೆ ಕುವೆಂಪು ಘನತೆ ಏನು, ಗೌರವ ಏನು, ಆ ಹುಡುಗನಿಗೇನು ನನಗೆ ಕುವೆಂಪು ಪ್ರಶಸ್ತಿ ಬಂದಿದೆ ಅಂತ. ಆತನ ಬಯೋಡೇಟಾ ನೋಡ್ಬೇಕು ನೀವು, ಸ್ವವಿವರದಲ್ಲಿ ಕುವೆಂಪು ಪ್ರಶಸ್ತಿ ಪುರಸ್ಕೃತ. ಈ ಥರದ ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಅನೇಕ ಪ್ರಶಸ್ತಿಗಳನ್ನು ಕೊಡುವಂಥವ್ರು, ಕೆಲವೊಬ್ಬರು ಪ್ರಾಮಾಣಿಕವಾಗಿ ಗುರುತಿಸಿ ಗೌರವಿಸಿ ಕೊಡುವಂಥ ಸಂಸ್ಥೆಗಳು ಸಂಘಗಳು ನನ್ನ ಗೆಳೆಯರು ಇದ್ದಾವೆ. ಇನ್ನು ಆ ಥರದ ಗೆಳೆಯರು ಇದ್ದಾರೆ, ಈ ಥರದ ಗೆಳೆಯರು ಇದ್ದಾರೆ. ಪ್ರಶಸ್ತಿಗಳನ್ನು ಮಾರಾಟ ಮಾಡ್ತಾರೆ. ನನ್ನ ಕೇಳಲ್ಲ ಅವರು, ನಾನು ಇವನ್ನ ಭಾಳ ತಿರಸ್ಕರಿಸ್ತೀನಿ. ಇದನ್ನ ಭಾಳ ಕಠೋರವಾಗಿ ಹೇಟ್ ಮಾಡ್ತೀನಿ ಅನ್ನೋ ಕಾರಣಕ್ಕಾಗಿ. ರಾಜ್ಯೋತ್ಸವ ಬಂದ್ಬಿಟ್ರೆ ನೋಡಿ, ಸಾಲು ಸಮಾರಂಭಗಳೇ, ಸಾಲು ಸಂಸ್ಕೃತಿ ಕಾರ್ಯಕ್ರಮಗಳೇ, ಅಲ್ಲಿ ಯಾರೂ ಕನ್ನಡದವರು ಇರಲ್ಲ ನೀಟಿಗೆ. ಸರ್ ಇನ್ನೊಂದು ಏನಾಗುತ್ತೆ ಗೊತ್ತಾ, ಪ್ರಶಸ್ತಿಗಳನ್ನ ನಾವು ಅರ್ಜಿ ಹಾಕಿ ಪಡೆಯುವ ಹಾಗೆ ಇರಬಾರ್ದು. ಸರ್ಕಾರನೇ ಗುರುತಿಸಿ ಗೌರವಿಸಿ ಕೊಡೋ ಹಾಗಿರ್ಬೇಕು. ಈಗ ನೋಡಿ ರಾಜ್ಯೋತ್ಸವ ಪ್ರಶಸ್ತಿನೇ ಇದೆಯಲ್ಲ, ಅಲ್ಲಿ ಎಲ್ಲರೂ ಅರ್ಜಿ ಹಾಕಬೇಕು. ನಮ್ಮ ಬೆನ್ನನ್ನು ನಾವೇ ತಟ್ಕೊಂಡು ನಾನು ಹಂಗೆ ಮಾಡೀನಿ ಹಿಂಗೆ ಮಾಡೀನಿ, ಆ ಕ್ಷೇತ್ರದ ಸಾಧನೆ ಈ ಕ್ಷೇತ್ರದ ಸಾಧನೆ ಎಲ್ಲ ಗಣನೀಯವಾದ ಸಾಧನೆಗಳನ್ನು ಮಾಡಿದ್ದೀನಿ ಅಂತಂದು ನನ್ನನ್ನು ನಾನೇ ಡಂಗ್ರ ಹೊಡ್ಕೊಂಡು ಹೇಳ್ಕೊಳೋದಿದೆಯಲ್ಲ, ಎಷ್ಟು ಮುಜುಗರ ನೋಡಿ ಅದು. ನನ್ನಂಥವ್ರು ನಿಮ್ಮಂಥವ್ರು ಇನ್ನೊಬ್ಬರನ್ನ ನಿಜವಾದ ಸಾಧಕರನ್ನ ಗುರುತಿಸಿ ಸರ್ಕಾರಕ್ಕೆ ಇಂಥವ್ರಿಗೆ ಕೊಡಿ ಅಂತ ಹೇಳಂಗಾರು ಇರಬೇಕು, ಅಥವಾ ಸರ್ಕಾರನೇ ಒಂದು ಸಮೀಕ್ಷೆ ಮಾಡಿ ಅನೇಕ ಪ್ರಬುದ್ಧರನ್ನು ಸಂಪರ್ಕಿಸಿ ಸಾಹಿತಿಗಳನ್ನು, ಗಣ್ಯರನ್ನು, ಹಿರಿಯರನ್ನು, ಮುತ್ಸದ್ದಿಗಳನ್ನು ಸಂಪರ್ಕಕ್ಕೆ ತಗೊಂಡು ಯಾರಿಗೆ ಕೊಡ್ಬೋದು ನೀವು ಒಂದಿಷ್ಟು ಹೆಸರುಗಳನ್ನು ಸೂಚಿಸಿ ಅಂತ ಕೇಳಿ ಕೊಟ್ಟಾಗ ಒಂದು ಗೌರವ, ಅದು ಒಂದು ಪ್ರೀತಿ, ಅದಕ್ಕೆ ಒಂದು ಮೌಲ್ಯ ಇದೆ. ಅದನ್ನ ಬಿಟ್ಬಿಟ್ಟು ನಾವೇ ಗೋಗರ್ದು 10 ಕರೆದು ಔತಣ ಮಾಡಿಸ್ಕೊಂಡ್ರು ಅಂತ ಒಂದು ಮಾತಿದೆ. 10 ಕರೆದು ಮಾಡಿ ಔತಣ ಮಾಡಿಸ್ಕೊಂಡು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದುಕೊಂಡು ಬರಲಿಕ್ಕೆ ಕೆಲವೊಬ್ರು ಮೈಸೂರಿನಿಂದ ಹೋಗಿ ಅಲ್ಲೇ ಮುಖ್ಯಮಂತ್ರಿ ಮುಂದೆ 10 ಕಾಲು ಹಿಡ್ಕೊಂಡು ಆ ಪ್ರಶಸ್ತಿ ದುಡ್ಡು ನೀವೇ ಇಟ್ಕೊಳ್ಳಿ, ನಮಗೆ ಪ್ರಶಸ್ತಿ ಮಾತ್ರ ಕೊಡಿ, ಅಥವಾ ಅದ್ರ ಮೇಲೆ ಏನು ಕೊಡಬೇಕು ಹೇಳಿ ಅಂತಂದು ಪ್ರಶಸ್ತಿಗೆ ಅಂಗಲಾಚಿದ್ದು. ಅಯ್ಯೋ ಅದೆಲ್ಲ ಗೊತ್ತಿದೆ ನನಗೆ. ಪ್ರಶಸ್ತಿಗಳ ಹಿಂದೆ ಪ್ರಶಸ್ತಿಗಳಿಂದ ಯಾರೂ ದೊಡ್ಡವರಾಗಲ್ಲ. ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದರೆ ಪ್ರಶಸ್ತಿ ನಿಜವಾದ ಅರನಿಗೆ ಬಂದಾಗ ಪ್ರಶಸ್ತಿಗೆ ಒಂದು ಗೌರವ, ಪ್ರಶಸ್ತಿಗೆ ಒಂದು ತೂಕ ಬರ್ತದೆ. ಎಷ್ಟು ಜನ ಲಾಬಿ ಮಾಡ್ತಾರೆ. ಇವತ್ತು ಏನಾಗಿದೆ ಅಂದರೆ ರಾಜಕೀಯದ ಹಿನ್ನೆಲೆ ಇಲ್ಲ ಅಂತಂದರೆ ಅಂಥ ಸಾಹಿತಿ ಅನಾಥ, ಅಥವಾ ಅಂಥ ಕವಿ ಅನಾಥ. ಅವನು ಕವಿನೂ ಅಲ್ಲ ಸಾಹಿತಿನೂ ಅಲ್ಲ, ಅಷ್ಟೇ. ಆತನ ಕೂಗು ಈಗ ನರಿಯ ಕೂಗು ಗಿರಿಗೆ ಕೇಳಿತೆ ಅಂತ, ಆತನ ಕೂಗು ಯಾರಿಗೂ ಕೇಳೋದೇ ಇಲ್ಲ. ಎಷ್ಟೇ ಆತ ಕಾವ್ಯದಲ್ಲಿ ಸಂಪನ್ನನಾಗಿದ್ದರು ಕವಿ ಸಾತ್ವಿಕನಾಗಿರ್ತಾನೆ. ಕವಿ ಒಬ್ಬ ಋಷಿ, ಅವನು ಕವಿ ಬಹಳ ಸುಕೋಮಲ ಸ್ವಭಾವದವನು. ಅವನು ಹೋಗಿ ಗೋಗರಿಯಲಾರ, ಮತ್ತೊಬ್ಬರನ್ನ ಅಂಗಲಾಚಲಾರ, ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿ ಅಂತ ಬೇಡಿಕೊಳ್ಳಲಾರ. ಅದು ಸಮಾಜದ ಬದ್ಧತೆ. ಹೌದು, ಸಮಾಜ ಮಾಡಲೇಬೇಕಾದಂಥ ಒಂದು ಬದ್ಧತೆಯಿಂದ ಇರಬೇಕು. ಸಮಾಜದ ಕರ್ತವ್ಯ ಅದು. ಸಮಾಜನೇ ಗುರುತಿಸಿ ಗೌರವಿಸಿದಾಗ ಆ ಸನ್ಮಾನಕ್ಕೆ, ಆ ಬಹುಮಾನಕ್ಕೆ ಅಥವಾ ಆ ಪ್ರಶಸ್ತಿಗೆ ಒಂದು ಗೌರವ ಇರ್ತದೆ. ಪ್ರಶಸ್ತಿ ಪಡೆದಂಥ ಕವಿಗೂ ಒಂದು ಧನ್ಯತೆ, ಒಂದು ಮಾನ್ಯತೆ ಇರ್ತದೆ. ಈಗ ನೋಡಿ, ಒಂದು ಪ್ರಶಸ್ತಿ ಬಂದಿದೆ ಅಂತ ಅನ್ಕೊಳ್ಳಿ, ಇದನ್ನು ನಾನು ಎಷ್ಟು ಗೋಗರ್ದು ಪಡ್ಕೊಂಡೆ, ಇದನ್ನು ಇಷ್ಟು ದುಡ್ಡು ಕೊಟ್ಟು ಪಡ್ಕೊಂಡೆ, ಇದನ್ನು ಇಂಥವ್ರ ಶಿಫಾರಸಿನಿಂದ ಪಡ್ಕೊಂಡೆ ಅಂತ ಆ ಪ್ರಶಸ್ತಿ ನೋಡಿದಾಗಲೆಲ್ಲ ಆ ಕವಿಗೆ ನೆನಪಾದರೆ ಆ ಪ್ರಶಸ್ತಿ ಚುಚ್ಚುತ್ತೆ ಹೊರತುವೆ ಮನಸ್ಸನ್ನು, ಕವಿ ಮನಸ್ಸನ್ನು ಅರಳಿಸೋದಿಲ್ಲ. ಅದು ನರಳಿಸುತ್ತೆ. ಆದರೆ ಪ್ರಶಸ್ತಿ ನೋಡಿದಾಗ ನಾವು ಮನಸ್ಸು ಅರಳಬೇಕು. ನಾನು ಸಾಧನೆ ಮಾಡಿದ್ದನ್ನು ನೋಡಿ ಬೆನ್ನು ತಟ್ಟಿ ಸರ್ಕಾರ ಗುರುತಿಸಿ ಗೌರವಿಸಿ ಕೊಡ್ತಲ್ಲ, ನಾನು ಇನ್ನಿಷ್ಟು ಕೆಲಸ ಮಾಡಬೇಕು ಅನ್ನುವ ಉತ್ಸಾಹ, ಸ್ಫೂರ್ತಿ ಆ ಪ್ರಶಸ್ತಿ ನನಗೆ ಕೊಡಬೇಕು. ಅದನ್ನು ಬಿಟ್ಟು ಅದು ಚುಚ್ಚುತ್ತೆ. ಇದು MLA ಶಿಫಾರಸಿನಿಂದ, ಇದು MP ಶಿಫಾರಸಿನಿಂದ, ಇದು ನೇರ ಮುಖ್ಯಮಂತ್ರಿ ಶಿಫಾರಸಿನಿಂದ ದಕ್ಕಿರೋದು, ಸಿಕ್ಕಿರೋದು ಅಂತಂದು ಅದು ಯಾವಾಗಲೂ ನಮ್ಮನ್ನು ವ್ಯಂಗ್ಯವಾಗಿ ನೋಡ್ತಾ ಇರುತ್ತೆ. ಆ ಥರದ ವ್ಯಂಗ್ಯೋಕ್ತಿ ಅದು ಮೌನ ಧ್ವನಿಯಾಗಿ ಅದರಿಂದ ಹೊರಹೊಮ್ತಾ ಇರ್ತದೆ. ಅದು ಏನು ಚಂದ ಹೇಳಿ. ಅಂಥ ಪ್ರಶಸ್ತಿಗಳು ಬರದೇ ಇದ್ರೇ ಚಂದ.